ಬಂದಿದ್ದೇವೆ. ವಿದ್ಯಾಭ್ಯಾಸ ಪೂರ್ವಜರು ಮಾಡಿದ ಪುಣ್ಯದ ಫಲಗಳು ಇವತ್ತು ಸಾರ್ವಜನಿಕ ಇಲಾಖೆಯಲ್ಲಿ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇದು ನಮ್ಮ ಸೌಭಾಗ್ಯವೂ ಕೂಡ. ಜನರಿಗೆ ಸೇವೆ ಮಾಡಲಿಕ್ಕೆ ಒಂದು ಸೌಭಾಗ್ಯ. ಭಾಳಷ್ಟು ಇಲಾಖೆಗಳಿದೆ. ಆ ಇಲಾಖೆಯಲ್ಲಿ ಎಲ್ಲರ ಜೊತೆ ಸಂಪರ್ಕ, ಎಲ್ಲರೂ ವರ್ಗದ ಜನ, ಬಡವರು, ಶ್ರೀಮಂತರು, ಕೈಗಾರಿಕೋದ್ಯಮಿಗಳು, ರೈತರು ಎಲ್ಲರಿಗೂ ಒಂದು ಇಲಾಖೆ ಬೆನ್ನೆಲುಬಾಗಿ ನಿರಂತರ ಸೇವೆಯನ್ನು ಕೊಟ್ಟಿರುತ್ತಾರೆ. ರೈತರು ಯಾವ ರೀತಿಯಪ್ಪ ಸಮಸ್ಯೆ ಅಂತಂದರೆ, ಉತ್ತಮವಾಗಿ ಬೆಳೆ ಬಂದಾಗ ಬೆಲೆ ಇರೋದಿಲ್ಲ, ಉತ್ತಮವಾಗಿ ಬೆಲೆ ಬಂದಾಗ ಬೆಳೆ ಇರೋದಿಲ್ಲ, ಬೆಳೆ ಇದ್ದಾಗ ಬೆಲೆನೂ ಇರೋದಿಲ್ಲ. ಹಾಗಾಗಿ ರೈತರು ಕಷ್ಟನೇ. ಈ ಬಾರಿಯಂತೂ ಬಿಸಿಲು ತುಂಬ ತೀವ್ರವಾಗಿ ಕೇವಲ ಈ ಒಂದು ಪ್ರದೇಶಕ್ಕೆ ಅಂತಲ್ಲ, ಸಂಪೂರ್ಣ ರಾಜ್ಯದಾದ್ಯಂತ ಯಥೇಚ್ಛವಾಗಿದೆ ಬಿಸಿಲು. ನಾವು ಹೇಳಿದಂಗೆ ನೀರು ಈ ಕಡೆಯಿಂದ ಕಟ್ಟಿದಾಗ ಆ ಕಡೆಯಿಂದ ನೀರು ಕಟ್ಟಿಲ್ವನಪ್ಪ ಅಂತ ಹೇಳಿ ಭಾವಿಸ್ತಾ ಇರ್ತೀವಿ. ನೀರು ಹಾವಿಯಾಗಿ ಹೊರಗೋಗ್ತಾ ಇರುತ್ತೆ. ಗಿಡಗಳ ಬೇರನ್ನು ಮುಟ್ಟೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈ ಕಡೆ ನದಿ ಮೂಲಗಳು ಯಾವುದೂ ಇಲ್ಲ. ಎಲ್ಲ ಅಂತರ್ಜಲ ಬೋರ್ವೆಲ್ಗಳನ್ನೇ ನಂಬಿ ವ್ಯವಸಾಯವನ್ನು ಮಾಡ್ತಕ್ಕಂಥ ರೈತರುಗಳು. ನಿಮ್ಮಗಳ ಸಮಸ್ಯೆ ಈ ಇಲಾಖೆ ಸದಾಕಾಲ ಇರ್ತದೆ. ಸಮಸ್ಯೆಗಳು ಎಲ್ಲ ಇದೆ. ಆ ಸಮಸ್ಯೆಗಳು ನೀರು ಮುಟ್ತಕ್ಕಂಥ ಕ್ರಮವನ್ನು ವಹಿಸಿ ನಮ್ಮ ಸಿಬ್ಬಂದಿಗಳು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನಾವೇನಾದರೂ ಹೇಳಿದಾಗ ಸಣ್ಣ ಪುಟ್ಟ ಲೋಪದೋಷಗಳಿಂದ ಅವನ್ನು ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಿ ಅಂತೇಳಿ ನಾನು ಕೂಡ ಮಾರ್ಗದರ್ಶನವನ್ನು ನೀಡ್ತೇನೆ. ನಾವು ಏನು ಇದನ್ನು ಮನವಿಯನ್ನು ಕೊಟ್ಟಿದ್ದೀರಿ, ನಮ್ಮ ಈ ಮನವಿಯನ್ನು ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರವರಿಗೆ ತಕ್ಷಣದಲ್ಲಿ ಪತ್ರವನ್ನು ಅವ್ರಿಗೂ ಫಾರ್ವರ್ಡ್ ಮಾಡಿ ಮುಂದಿನ ಕ್ರಮಕ್ಕೆ ಏನು ತಮ್ಮ ರಿಕ್ವೆಸ್ಟ್ ಏನಿದೆ, ಬೆಳಗಿನ ಜಾವ 6ರಿಂದ 10 ಗಂಟೆ ಒಳಗಡೆ ಒಟ್ಟು 2 ಶಿಫ್ಟ್ನಲ್ಲಿ. ಈಗ ಏನಾಗಿದೆ, ಕಂಟಿನ್ಯೂಯಸ್ ಆಗಿ ನಾನು 7 ಅವರ್ ಕೊಟ್ಟರು ಬೋರ್ಗಳಲ್ಲಿ ಇರೋದಿಲ್ಲ. ಡ್ರೈವರ್ನ ಹಾಕ್ತಾರೆ, ಒಂದು 2 ಅವರ್ 3 ಅವರ್ ಓಡುತ್ತೆ, ಮೋಟ್ರ್ ಸುತ್ತಲ್ಲ. ಮೋಟ್ರ್ ಸುತ್ತ ಮತ್ತು ಅದಕ್ಕೊಂದು 10,000 ರೂಪಾಯಿ ಹೆಚ್ಚು ಆ ಲೆಕ್ಕಾಚಾರದಲ್ಲಿದೆ. ದುಡ್ದಿದ್ದ ದುಡ್ಡನ್ನೆಲ್ಲ ಈ ಬೋರ್ ರಿಪೇರಿಗೆ, ಟ್ರಾನ್ಸ್ಫಾರ್ಮರ್ ಫೇಲ್ಯೂರು, ಮೋಟ್ರ್ ರಿಪೇರಿ ಇದಕ್ಕೆ ಆಗೋದು. ಅದೇನು 2 ಶಿಫ್ಟಲ್ಲಿ ಬೇಕಾಗಿದೆ ಅದನ್ನು ನಾನು ಮಾತಾಡ್ತೀನಿ. ಹಾಗೆ ಪತ್ರವನ್ನು ಮಾಡಿಸ್ತೀನಿ. ಆದಷ್ಟು ಬೇಗ ಈ ಒಂದು ತಮ್ಮ ಈ ಮನವಿಗೆ ಉತ್ತಮವಾದ ಸ್ಪಂದನೆಯ ಪರಿಹಾರವನ್ನು ಕೊಡಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ತಾವೆಲ್ಲರೂ ಉಳಿದೇಶದಲ್ಲಿ ಬಂದು ಅಹವಾಲನ್ನು ಕೊಟ್ಟಿದ್ದೀರಿ. ತಾವು ಶಿಫ್ಟನ್ನು ಕೂಡ ಮೆನ್ಷನ್ ಮಾಡಿದ್ದೀರಿ. ಹಾಗಾಗಿ ಅದರ ಪ್ರಕಾರವೇ ನಾನು ಆಗಾಗ ಅನುಕೂಲವನ್ನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಜೈ